ಇನ್ನು ಸಿಲಿಂಡರ್ ಸಮಸ್ಯೆ ಬಗ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಲಿಂಡರ್ ಅಭಾವ ತಪ್ಪಿಸೋದಕ್ಕೆ ಬೇರೆ ದೇಶಗಳಿಂದ ಸಿಲಿಂಡರ್ ಅನ್ನು ತರಿಸಲಿ, ತೊಂದರೆ ಆಗದಂತೆ ಕೇಂದ್ರ ನೋಡ್ಕೊಳ್ಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸದನದಲ್ಲಿ ಉತ್ತರ ಕೊಟ್ಟಿದ್ದೇವೆ, ನಾನು ಪತ್ರ ಬರೆದಿದ್ದೇನೆ. ಅಭಾವ ತಪ್ಪಿಸೋದಕ್ಕೆ ಕೇಂದ್ರ ಬೇರೆ ಪ್ರಯತ್ನ ಮಾಡಬೇಕು. ಹೋಟೆಲ್ಗಳನ್ನು ನಿಲ್ಲಿಸಿದ್ರೆ ಜನಜೀವನ ಅಸ್ತವ್ಯಸ್ತವಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸರ್ಕಾರದ ವತಿಯಿಂದ 2 ಸಾರಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ 2 ಕಡೆ ಉತ್ತರ ಕೊಟ್ಟಿದ್ದಾರೆ. ನಾನು ಪತ್ರ ಬರೆದಿದ್ದೀನಿ. ಈ ಅಭಾವ ಇದೆಯಲ್ಲ, ಈ ಅಭಾವ ತಪ್ಪಿಸಲಿಕ್ಕೆ ಬೇರೆ ದೇಶಗಳಿಂದ ತರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ. ಈಗಲೂ ಕೂಡ ಒತ್ತಾಯ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ. ಹೋಟೆಲ್ಗಳ ಮೇಲೆ ಅವಲಂಬಿತರಾಗಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಹೋಟೆಲ್ಗಳಲ್ಲಿ ನಿಲ್ಲಿಸ್ಬಿಟ್ರೆ ಭಾಳ ಕಷ್ಟ ಆಗ್ತದೆ, ಇಡೀ ಜನಜೀವನ ಅಸ್ತವ್ಯಸ್ತ ಆಗ್ತದೆ ಅಂತಕ್ಕಂಥ ಮಾತು ಸಂದರ್ಭದಲ್ಲಿ ಹೇಳಿ ಕೇಂದ್ರ ಸರ್ಕಾರ, ಯಾಕಂದರೆ ಇವರು ಕನ್ಸರ್ನ್ ಮಿನಿಸ್ಟ್ರು ಸಿಂಗ್ ಅವರು, ಹರ್ದೀಪ್ ಪುರಿ ಅವರು ತೊಂದರೆ ಆಗದಿದೆ ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ಅದು ಕೂಡಲೇ ಮಾಡಲಿ ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ಸರ್ಕಾರದ ವತಿಯಿಂದ 2 ಸಾರಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ 2 ಕಡೆ ಉತ್ತರ ಕೊಟ್ಟಿದ್ದಾರೆ. ನಾನು ಪತ್ರ ಬರೆದಿದ್ದೀನಿ. ಈ ಅಭಾವ ಇದೆಯಲ್ಲ, ಈ ಅಭಾವ ತಪ್ಪಿಸಲಿಕ್ಕೆ ಬೇರೆ ದೇಶಗಳಿಂದ ತರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ. ಈಗಲೂ ಕೂಡ ಒತ್ತಾಯ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ. ಹೋಟೆಲ್ಗಳ ಮೇಲೆ ಅವಲಂಬಿತರಾಗಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಹೋಟೆಲ್ಗಳಲ್ಲಿ ನಿಲ್ಲಿಸ್ಬಿಟ್ರೆ ಭಾಳ ಕಷ್ಟ ಆಗ್ತದೆ, ಇಡೀ ಜನಜೀವನ ಅಸ್ತವ್ಯಸ್ತ ಆಗ್ತದೆ ಅಂತಕ್ಕಂಥ ಮಾತು ಸಂದರ್ಭದಲ್ಲಿ ಹೇಳಿ ಕೇಂದ್ರ ಸರ್ಕಾರ, ಯಾಕಂದರೆ ಇವರು ಕನ್ಸರ್ನ್ ಮಿನಿಸ್ಟ್ರು ಸಿಂಗ್ ಅವರು, ಹರ್ದೀಪ್ ಪುರಿ ಅವರು ತೊಂದರೆ ಆಗದಿದೆ ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ಅದು ಕೂಡಲೇ ಮಾಡಲಿ ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.